ತಿಂಗಳು ಶುಕ್ರವಾರ 26ನೇ ತಾರೀಕು ಲಿಂಗೈಕ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿಯವರ ಒಂದು ಶಿವಗಣಾರಾಧನೆಯ ಒಂದು ನುಡಿ ನಮನದ ಒಂದು ಕಾರ್ಯಕ್ರಮದ ಬಗ್ಗೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ, ನಡೆಸಿಕೊಡ್ತಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಮಾಜಿ ಸಚಿವರು ಹಿರಿಯರಾದಂತಹ ಪಿ.ಟಿ. ಪರಮೇಶ್ ನಾಯ್ಕರು ಇದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶಿವಶಂಕರಪ್ಪಾಜಿಯವರ ಆತ್ಮೀಯರಾದಂತಹ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವೀರೇಶ್ ನಮ್ಮ ಡಾಕ್ಟರ್ ಶಾಮನೂರು ಶಿವಶಂಕರ್ ಬಯಸ್ತಾ ಇದ್ದೀನಿ, ಅಧ್ಯಕ್ಷರಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ APMCಯ ಬಂದಿರತಕ್ಕಂಥ ನಮ್ಮ ಎಲ್ಲ ಅಪ್ಪಾಜಿಯವರ ಅಭಿಮಾನಿ ಆತ್ಮೀಯ ಪತ್ರಿಕಾ ಮತ್ತು ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರು, ಇವತ್ತು ಸಾಕಷ್ಟು ಜನ ಬಂದಿದ್ದೀರಿ. ಅವರಿಗೆಲ್ಲರಿಗೂ ನಾನು ನಮ್ಮ ಶಾಮನೂರು ಕುಟುಂಬದ ಪರವಾಗಿ ಮತ್ತು ಅವರ ಸ್ನೇಹಿತರ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ, ಹಿತೈಷಿಗಳು ಬಂದಿದ್ದಾರೆ. ಅವರೆಲ್ಲ ಪರವಾಗಿ ತುಂಬು ಹೃದಯದಿಂದ ಅವ್ರಿಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಖ್ಯವಾಗಿ ಇವತ್ತು ಪತ್ರಿಕಾ ತಮಗೆ ಗೊತ್ತಿರೋ ಹಾಗೆ ಏನು ಮೊನ್ನೆ ನಮ್ಮ ತಂದೆಯವರ ಡಿಸೆಂಬರ್ 14ರಂದು ನಮ್ಮ ಅಪ್ಪಾಜಿಯವರು ಆದ ನಂತರ ಸಾಕಷ್ಟು ಜನ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಮುಖ್ಯವಾಗಿ ಬೆಂಗಳೂರಿನಿಂದ ದಾವಣಗೆರೆಗೆ ಬರೋ ತನಕನೂ ಪೊಲೀಸ್ ಇಲಾಖೆಯವರು ಸಾಕಷ್ಟು ಶ್ರಮ ವಹಿಸಿ ಎಲ್ಲಿ ಏನು ತೊಂದರೆಗಳಾಗಬಾರ್ದು, ಅಡೆತಡೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರ ಪಾರ್ಥಿವಶರೀರವನ್ನು ದಾವಣಗೆರೆಗೆ ಮುಟ್ಟಿಸೋದ್ರ ಮೂಲಕ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಸಾಕಷ್ಟು ದಾವಣಗೆರೆ ಜನತೆಗೆ ಮತ್ತು ನಮ್ಮ ರಾಜ್ಯದ ಪ್ರತಿಯೊಂದು ಮನೆಗೆ ತಲುಪುವ ರೀತಿಯಲ್ಲಿ ದೇಶ ವಿದೇಶಗಳಲ್ಲಿ ನಮ್ಮ ಸ್ನೇಹಿತರುಗಳು ಫೋನ್ ಮಾಡ್ತಾಯಿದ್ರು, ಏನು ಟಿ ವಿಯಲ್ಲಿ ನೋಡ್ತಾ ಇದ್ದೀನಿ, ಕಂಪ್ಯೂಟ್ರಲ್ಲಿ ನೋಡ್ತಾ ಇದ್ದೀನಿ, ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ದೀನಿ, ಸಾಕಷ್ಟು ಪೂರ ಸ್ಟಾರ್ಟಿಂಗಿಂದ ಎಂಡ್ ತನಕನೂ ಆ ಒಂದು ವಿಚಾರವನ್ನು ತಮ್ಮೆಲ್ಲರ ಶ್ರಮ ಭಾಳ ಒಂದು ಅತ್ಯುತ್ತಮವಾದಂಥ ಶ್ರಮ ಮತ್ತು ಹೇಳ್ತಿರೋದು. ಆ ರೀತಿ ತಾವೆಲ್ಲರೂ ಸಾಕಷ್ಟು ಕಷ್ಟಪಟ್ಟು ನಮ್ಮ ತಂದೆಯವರ ಪಾರ್ಥಿವ ಶರೀರ ಅಂತಿಮ ಮಟ್ಟದ ಚಿತ್ರಣವನ್ನು ಎಲ್ಲರ ಕಣ್ಣು ಮುಂದೆ ತರುವ ರೀತಿಯಲ್ಲಿ ತಾವೆಲ್ಲರೂ ಮಾಡಿದ್ದಕ್ಕೆ ನಾನು ತಮಗೆಲ್ಲರಿಗೂ ತುಂಬ ಹೃದಯದಿಂದ ವಂದನೆಗಳನ್ನ ಮತ್ತು ಮುಖ್ಯವಾಗಿ ಈ ಸಮಯದಲ್ಲಿ ಆಭಾರಿಯಾಗಿದ್ದೇನೆ ಅಂತ ನಾನು ಹೇಳ ಬಯಸ್ತೇನೆ. ಮತ್ತು ನಮ್ಮ ತಂದೆಯವರ ಶಿವಗಣಾರಾಧನೆಯನ್ನು ಇದೇ 26ರಂದು ನಾವು ಎಲ್ಲರ ಹಿರಿಯರ ಒಂದು ಸಮ್ಮುಖದಲ್ಲಿ ಏನು ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಇಲ್ಲೇ ಕಲ್ಲೇಶ್ವರ ರೈಸ್ ಇಂಡಸ್ಟ್ರೀಸ್ ಹಿಂಭಾಗದಲ್ಲಿ ಮಾಡಬೇಕು ಅಂತ ಏನು ಭಾಳ ವರ್ಷದ ಅವ್ರ ಕನಸಿತ್ತು. ಮುಖ್ಯವಾಗಿ ಇಲ್ಲಿ ದಿವಸ ಬರ್ತಾಯಿದ್ರು, ಅವರು ದಿವಸ ಬಂದು ಒಂದು ಅರ್ಧ ಗಂಟೆ ಇದ್ದು ಇಲ್ಲಿ ಹಿಂದ್ಗಡೆ ಬಂದು ಎಲ್ಲ ಅಡ್ಡಾಡಿ ಹೋಗ್ತಾಯಿದ್ರು. ಆ ನಿಟ್ಟಿನಲ್ಲಿ ಅವರು ನಮ್ಮ ಸಿರಿಗೆರೆ ಸ್ವಾಮಿಗಳು ಒಂದು ಆಸೆ ಇಲ್ಲ, ಇಲ್ಲೇ ಆಗ್ಬೇಕಪ್ಪ ಅಂತಾನೆ. ಅದೇ ನಿಟ್ಟಿನಲ್ಲಿ ಸಮಾಧಿಗೆ ಹತ್ರನೂ ಆಗಬೇಕು ಮತ್ತು ಇಲ್ಲೇ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲರೂ ಇವತ್ತು ಭಾಳ ಒಂದು ಅವರಿಗೇನು ದಾವಣಗೆರೆಯಲ್ಲಿ ಚಿರಪರಿಚಿತರು, ನಿಮಗೆ ಗೊತ್ತಿದ್ದಾಗೆ ಪ್ರತಿಯೊಂದು ಹಳೆ ಊರಿನಲ್ಲಿ ಎಲ್ಲರಿಗೂ ಪರಿಚಯ ಇರುವಂಥ ವ್ಯಕ್ತಿ. ಅವರಿಗೆ ಏನು ಪ್ರತಿಯೊಬ್ಬರಿಗೂ ಅವರು ಮಾಡಿದಂಥ ಕೆಲಸಗಳಿರ್ಬೋದು ಮತ್ತು ಈ ಒಂದು ವಿಚಾರಗಳಲ್ಲಿ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ತಮ್ಮೆಲ್ಲರ ಇನ್ನೂ ಹೆಚ್ಚಿನ ರೀತಿಯಿಂದ ಸಹಕಾರ ಅಗತ್ಯವಾಗಿದೆ. ಮತ್ತು ಮುಖ್ಯವಾಗಿ ಅವತ್ತಿನ ದಿವಸ ನಮ್ಮ ಶಿವರಾಜ್ ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಒಟ್ಟು 50,000 50ರಿಂದ 60,000 ಜನಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಒಳ್ಳೆ ನಮ್ಮ ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಬೆಳಿಗ್ಗೆ 10 ಕಾಲಿಗೆ ನಾಡಗೀತೆಯೊಂದಿಗೆ ಪ್ರಾರಂಭವಾಗಲಿದ್ದು
ನಮ್ಮ ಶಿವರಾಜ್ ಪಾಟೀಲ್ರವರ ಅಧ್ಯಕ್ಷತೆ ವಹಿಸಲಿದ್ದಾರೆ ಮತ್ತು AICC ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಅವರು ಭಾಳ ಒಂದು ಅವರು ಇದನ್ನು ಕಳಿಸ್ಯಾರ 71 72ರಿಂದ ಅವರ ಸ್ನೇಹ, ಇಬ್ಬರು ಒಂದು ಸ್ನೇಹ. ಆ ಒಂದು ನಿಟ್ಟಿನಲ್ಲಿ ಅವರು ಅವರೇ ನನಗೆ ಫೋನ್ ಮಾಡ್ತಾಯಿದ್ರು ಆಗಲಿಲ್ಲ, ಯಾವತ್ತು ಹಿಡ್ಕೊಂಡಿಯಪ್ಪ ಅಂತ. ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಪುತ್ಥಳಿಯ ಅನಾವರಣವನ್ನು ಅವರೇ ಮಾಡ್ತಾ ಇದ್ದಾರೆ ಮತ್ತು ಮಾಜಿ ಪ್ರಧಾನಿಗಳು ರಾಜ್ಯಸಭಾ ಸದಸ್ಯರಾದಂಥ ದೇವೇಗೌಡರು ಅವರು ನಮ್ಮ ತಂದೆಯವ್ರ ಜೊತೆಗೆ ಸಾಕಷ್ಟು ಒಡನಾಟ. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಪುತ್ಥಳಿಯನ್ನು ನಮ್ಮ ಅರುಣ್ ಅವರೇ ಫೋನ್ ಮಾಡಿದ್ರು ನನಗೆ. ಯಾರು? ಅರುಣ್ ಯೋಗಿರಾಜ್. ಇಲ್ಲ, ನಾನು 2 ದಿವಸ 3 ದಿವಸದಲ್ಲೇ ನಾನು ಪುತ್ಥಳಿಯನ್ನು ಮಾಡ್ತೀನಿ, ಆ ಒಂದು ಪುತ್ಥಳಿಯನ್ನು ನೀವು ಅನಾವರಣ ಮಾಡಬೇಕು ಅಂದಾಗ ನನಗೂ ಭಾಳ ತುಂಬುವುದರಿಂದ ಭಾಳ ಒಂದು ಸಂತೋಷ ಆಯಿತು. ಆ ನಿಟ್ಟಿನಲ್ಲಿ ಅವರು ಇವತ್ತು ಆ ಪುತ್ಥಳಿಯನ್ನು ಮಾಡ್ತರ್ತಾ ಇದ್ದಾರೆ. ಮೈಸೂರವರು ಅದೇನು ರಾಮಂದು ಮಾಡಿದ್ರಲ್ಲ, ಅದೇ ರೀತಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ತಂದೆಯವರ ನಡೆದು ಬಂದ ದಾರಿಯ ಅಮೃತ ಪುರುಷ ಸಾಕ್ಷಿ ಚಿತ್ರಗಳನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ ಮತ್ತು ನಮ್ಮ ಗೌರವಾನ್ವಿತ DK ಶಿವಕುಮಾರ್ ಅವರು ಕ್ಯಾಲೆಂಡರ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಎಲ್ಲ ನಮ್ಮ ಮಠಾಧೀಶರುಗಳು, ಸಾಕಷ್ಟು ಜನ ಮಠಾಧೀಶರುಗಳು, ಪಂಚಪೀಠದ ಮಠಾಧೀಶರುಗಳು ಮತ್ತು ರಾಜ್ಯದ ವಿವಿಧ ಮಠಾಧೀಶರು ಎಲ್ಲ ಶಿವಾಚಾರ್ಯರು, ಎಲ್ಲ ಸಮಾಜದ ಗುರುಗಳು ಎಲ್ಲರೂ ಅವತ್ತು ಆಗಮಿಸ್ತಿದ್ದಾರೆ ಮತ್ತು ಮುಖ್ಯವಾಗಿ ಅವತ್ತು ಕ್ರಿಯಾ ಸಮಾಧಿ ಮಾಡಬೇಕಾದ್ರೆ ಸಾಕಷ್ಟು ಶ್ರಮ ವಹಿಸಿ ಭಾಳ ಒಂದು ಇದರಲ್ಲಿ ಕ್ರಿಯಾ ಸಮಾಧಿಯನ್ನು ಏರ್ಪಾಡು ಮಾಡಿದಂಥ ಎಲ್ಲ ಸ್ವಾಮೀಜಿಗಳು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಮುಖ್ಯವಾಗಿ ಈ ಒಂದು ವಿಶಾಲವಾದಂಥ ಮೈದಾನ, ಅದರಲ್ಲಿ ಮುಖ್ಯವಾಗಿ ಸಾಕಷ್ಟು ಜನ ರೈತರುಗಳು ಮುಂದೆ ಬಂದು, ನಮ್ಮದು ಸ್ವಲ್ಪ ಜಮೀನಿತ್ತು, ಅದ್ರ ಜೊತೆಗೆ ಬೇರೆ ರೈತರ ಜಮೀನುಗಳು ಇಲ್ಲಿ ನೀವು ಮಾಡಿರಿ ಅಂತಂದೇಳಿ ನಮಗೆ ಪ್ರೋತ್ಸಾಹನ ಕೊಟ್ಟು ಅವರಿಗೂ ನಾನು ತುಂಬಿರೋದ್ರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಸಾಕಷ್ಟು ಜನ ಇವತ್ತು ಪಾಪ ನಾಟಿ ಮಾಡಿದ್ದಿಲ್ಲ, ಇಲ್ಲ ನಮ್ಮ ಹೊಲ್ದಾಗ ಮಾಡ್ಕೊಳ್ರಿ, ನಮ್ಮ ಹೊಲ್ದಾಗೂ ಒಂದು ಸ್ವಲ್ಪ ಎಲ್ಲ ಬೆಳೆಸ್ರಿ ಅಂತೇಳಿ ಶಾಮಿನ ಆಗಿರ್ಬೋದು, ಈ ಕಡೆ ವೆಹಿಕಲ್ಗಳು ಬರೋ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಅವರು ಸಹಕಾರವನ್ನು ಮಾಡಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಏನು ದಾವಣಗೆರೆ ಮತ್ತು ಸುತ್ತಮುತ್ತಲು ಮತ್ತು ರಾಜ್ಯದ ವಿವಿಧ ಭಾಗದಿಂದ ಬರುವ ಎಲ್ಲ ನಮ್ಮ ತಂದೆಯವರ ಅಭಿಮಾನಿಗಳಿಗೆ ಮತ್ತು ಅವರ ಸ್ನೇಹಿತರಿಗೆ, ಅವರ ಗುರುಗಳಿರ್ಬೋದು ಮತ್ತು ಪ್ರತಿಯೊಬ್ಬರಿಗೂ ಒಳ್ಳೆಯ ಸುಸಜ್ಜಿತವಾಗಿ ಈ ಕಾರ್ಯಕ್ರಮ ನಡಿಬೇಕು, ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇವತ್ತು 90 ಊಟದ ಕೌಂಟ್ರುಗಳನ್ನ ಮಾಡಿ ಪ್ರತಿಯೊಬ್ಬರಿಗೂ ಊಟ ತಲುಪೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು 10,000 ಸಿಟ್ಟಿಂಗ್ ವ್ಯವಸ್ಥೆಯನ್ನು 25,000 ಸಿಟ್ಟಿಂಗ್ 25,000 ಅಂದಾಜಿನಲ್ಲಿ ಸಿಟ್ಟಿಂಗ್ ವ್ಯವಸ್ಥೆ ಮತ್ತು VIP ಊಟದ ವ್ಯವಸ್ಥೆ, ಈ ರೀತಿ ಭಾಳ ಒಂದು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಿದ್ಧತೆ ತಾವು ನೋಡ್ಬೋದು, ಎಲ್ಲರೂ ನೀವು ಈಗ ಒಂದು ರೌಂಡ್ ಹಂಗೆ ಅಡ್ಡಾಡ್ರಿ, ಎಲ್ಲ ಕಡೆಗೂ ಇನ್ನೂ ಕೆಲಸ ನಡೀತಾ ಐತಿ, ಇನ್ನೊಂದು ದಿವಸ ಐತಿ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಇನ್ನೂ ಹೆಚ್ಚಿನ ಒಂದು ಸಹಕಾರ ಮತ್ತು ಎಲ್ಲರ ರೀತಿ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಅಂತ ನಾನು ಈ ಸಮಯದಲ್ಲಿ ಹೇಳಿ ಬಯಸ್ತಾ, ಮತ್ತು ಕಳೆದ 1 ವಾರದಿಂದ ಇವನ್ ಪತ್ರಿಕಾ ಮಾಧ್ಯಮದವರು ಪ್ರತಿಯೊಂದು ಪತ್ರಿಕೆಯಲ್ಲೂ ಅಪ್ಪಾಜಿಯವ್ರ ಬಗ್ಗೆ ವಿಶೇಷ ಎಡಿಟೋರಿಯಲ್ಸ್ ನೀವು ಕೂಡ ಬಿಡುಗಡೆ ಮಾಡ್ತಾ ಇದ್ದೀರಾ. ಅಪ್ಪಾಜಿಯವರ ಹಿತೈಷಿಗಳು, ಅಭಿಮಾನಿಗಳು ಅಪ್ಪಾಜಿಯವ್ರನ್ನ ಅವರು ಕಂಡಂತಹ ಅನುಭವಗಳನ್ನು ಕೂಡ ಬರಿತಾ ಇದ್ದಾರೆ. ನಮಗೂ ಕೂಡ
ಪ್ರತಿಯೊಬ್ಬರು ಒಂದೊಂದು ಅಸೋಸಿಯೇಷನ್ ಇಟ್ಕೊಂಡಿದ್ದೇವೆ ಅಪ್ಪಾಜಿಯವ್ರ ಹತ್ರ. ಕುಟುಂಬ ಅಲ್ಲದೆ ಇನ್ನೊಂದು ದೊಡ್ಡ ಕುಟುಂಬ ಅಪ್ಪಾಜಿಯವ್ರಿಗಿದೆ. ಸೊ ಅದನ್ನು ಕೊನೆಗಳಿಗಿನಲ್ಲಿ ನೀವೆಲ್ಲರೂ ಸಹಕರಿಸಿದ್ದೀರಾ. 26ನೇ ತಾರೀಕು ನಾಡಿದ್ದು ಶುಕ್ರವಾರ ಬೆಳಿಗ್ಗೆ 10:15 ಕಾರ್ಯಕ್ರಮ ಶುರುವಾಗುತ್ತೆ. ಸೊ ಎಲ್ರಿಗೂ ನಾವು ಇನ್ವಿಟೇಷನ್ ಕೂಡ ಮುಟ್ಟಿಸಿದ್ದೀವಿ. ತಾಲೂಕು ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ ನಮ್ಮ ಲೀಡರ್ಸು, ಅಭಿಮಾನಿಗಳ ಮೂಲಕ, ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆ ಇರ್ಬೋದು, ಬೇರೆ ಬೇರೆ ಸಮಾಜದವರು ಎಲ್ಲರಿಗೂ ಮುಟ್ಟಿಸಿದ್ದೀವಿ. ಇದಲ್ಲದೆ ನಾವು ಸಾಫ್ಟ್ ಕಾಪಿ ಕೂಡ ವಾಟ್ಸಾಪ್ನಲ್ಲಿ ಸರ್ಕ್ಯುಲೇಟ್ ಮಾಡಿದ್ದೀವಿ. ಮತ್ತು ಎಲ್ಲ ಪೇಪರ್ಗಳಲ್ಲಿ, ಸ್ಟೇಟ್ ಆ್ಯಂಡ್ ಲೋಕಲ್ ಪೇಪರ್ನಲ್ಲಿ ನಮ್ಮ ಅಪ್ಪಾಜಿಯವರ ಶ್ರದ್ಧಾಂಜಲಿ ಕಾರ್ಯಕ್ರಮದ ಇನ್ವಿಟೇಷನ್ ಕೂಡ ಹಾಕಿಸ್ತೀವಿ. ಸೊ ಎಲ್ಲ ಪಬ್ಲಿಕ್ನಲ್ಲಿ ನಮ್ದು ಏನು ವಿನಂತಿ ಅಂದರೆ, ಶಾಮನೂರು ಕುಟುಂಬದ ವಿನಂತಿ, ದಯವಿಟ್ಟು ಇನ್ವಿಟೇಷನ್ ನಿಮಗೆ ಪರ್ಸ್ನಲಿ ಮುಟ್ಟಿಲ್ಲ ಅಂದರೆ ಈ ಪೇಪರ್ನಲ್ಲಿ ಬಂದಿರೋದೇ ಪರ್ಸ್ನಲ್ ಇನ್ವಿಟೇಷನ್ ಅಂದ್ಕೊಂಡು ಅವತ್ತಿನ ದಿನ ಅಪ್ಪಾಜಿಯವರ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಅಪ್ಪಾಜಿಯವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಅದನ್ನು ಕೂಡ ನೀವು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಪ್ರಿಯಾಂಕಾ ಗಾಂಧೀಜಿಯವರು ಅಮೆರಿಕದಲ್ಲಿ ಅವ್ರ ಫ್ಯಾಮ್ಲಿದು ಏನೋ ಒಂದು ಕನ್ಸರ್ನ್ಸ್ ಇತ್ತು ಅಂತ ಸಂಡೇ ನೈಟೇ ಅವ್ರು ಹೋದರು. ಇಲ್ಲದ್ರೆ ಟ್ರೈ ಮಾಡ್ತೀನಿ ಅಂತ ಹೇಳಿದರು. ಸೋನಿಯಾ ಮೇಡಮ್ ಅವರು ಅಪ್ಪಾಜಿಯವ್ರ ಬಗ್ಗೆ ಒಂದು ಲೆಟರ್ ಆಲ್ರೆಡಿ ಆಬಿಚುರಿ ಕಳಿಸಿದ್ದಾರೆ. ಜೊತೆಗೆ ಎಲ್ಲ ನೆನಪಿದೆ, ವೀರಶೈವ ಮಹಾಸಭಾದ ಅಧ್ಯಕ್ಷರಿದ್ದರು. ಇಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಗೊತ್ತು ನನಗೆ, ಅಷ್ಟು ದೊಡ್ಡ ವ್ಯಕ್ತಿಗಳು. ಸುಮಾರು ಸಲ ಡೆಲ್ಲಿನಲ್ಲೂ ಭೇಟಿಯಾಗಿದ್ದೀನಿ, ದಾವಣಗೆರೆನಲ್ಲೂ ಅಂತ ಅವರು ಕೂಡ. ನಾಳೆ ದಿವಸ ಅಂದರೆ ಶುಕ್ರವಾರ ಬೆಳಿಗ್ಗೆ ಈ ವಿಷಯ ಪೇಪರಲ್ಲಿ ಆದಷ್ಟು ಕೊಡಂಗೆ ನಾವು ಆದಷ್ಟು ಇನ್ವಿಟೇಷನ್ಗಳನ್ನ ಎಲ್ಲರಿಗೂ ಮುಟ್ಸೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಒಂದು ಪಕ್ಷ ಯಾರಿಗಾದರೂ ಇನ್ವಿಟೇಷನ್ ಬರದೇ ಇದ್ದರೆ ಆ ಪೇಪರ್ನಲ್ಲಿ ಬಂದಿರತಕ್ಕಂಥದ್ದೇ ತಮಗೆ ವೈಯಕ್ತಿಕ ಆಹ್ವಾನ ಅಂತ ತಿಳ್ಕೊಂಡು ಎಲ್ಲರೂ ಬರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನೀವು ಪತ್ರಿಕೆಯಲ್ಲಿ ವಿಷಯ ಜಾಹೀರಾತು ಮಾಡ್ಬೇಕಂತಂದು ಹೇಳ್ಬಿಟ್ಟು ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ. ಅವರು ಭಾಳ ದೈವ ಭಕ್ತರು. ಭಾಳ ಅಂದರೆ ಎಷ್ಟು ಹೇಳಿದ್ರೆ ಅಷ್ಟೊಂದು ದೇವರ ಬಗ್ಗೆ ನಂಬಿಕೆ. ಅದೇ ತಂದೆ ತಾಯಿಗಳ ಬಗ್ಗೆ ಹಂಗೆ ಇದ್ದರು. ಮಕ್ಕಳಾಗಲಿ, ಮನೆಯಲ್ಲಿ ಸೊಸೆಯಂದರಾಗಲಿ, ಎಲ್ಲ ಮೊಮ್ಮಕ್ಕಳಾಗಲಿ, ಎಂಥ ದೊಡ್ಡ ಜೀವ ಅಂದರೆ ಅದನ್ನು ಹೇಳೋಕ್ಕೆ ಸಾಧ್ಯ. ಅವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ಮನುಷ್ಯ ಏನೆಲ್ಲ ಮಾಡ್ಬೋದು ಅಂದರೆ ಅದಕ್ಕೆ ಶಾಮನೂರು ಶಿವಶಂಕರಪ್ಪನವರು ಉದಾಹರಣೆ. ಇವತ್ತೆಲ್ಲ ರಂಗದಲ್ಲಿ ವ್ಯಾಪಾರ ಇರಲಿ, ಅದು ವಿದ್ಯಾಕ್ಷೇತ್ರನೇ ಇರಲಿ, ರಾಜಕೀಯನೇ ಇರಲಿ, ಮತ್ತು ಸಮಾಜ ಸೇವೆ ಇರಲಿ, ಎಲ್ಲದನ್ನು ಬಹು ಎತ್ತರಕ್ಕೆ ತಗೊಂಡೋಗಿ ಲಕ್ಷಾಂತರ ಜನಕ್ಕೆ, ಸಾವಿರಾರು ಜನಗಳಿಗೆ ಉಪಯೋಗ ಆಗೋಂಥ ಕೆಲಸ ಮಾಡಿರೋದು ಶಾಮನೂರು ಶಿವಶಂಕರಪ್ಪನವರು. ಅವರಿಗೆ ಮಠಾಧೀಶರ ಬಗ್ಗೆ ಅಪಾರವಾದ ಗೌರವ. ಇವತ್ತಿನ ದಿವಸ ನಾಳೆ 26ನೇ ತಾರೀಕು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಏನು ಬರ್ತಾರೆ, ಸುಮಾರು 80ರಿಂದ 100 ಜನ ಸ್ವಾಮಿಗಳದ. ಎಲ್ಲ ಮಠ, ಬರೀ ಯಾವುದೇ ಒಂದು ಲಿಂಗಾಯತರಿಗೆ ಮಠಕ್ಕೆ ಸಹಾಯ ಮಾಡಿಲ್ಲ ಅವರು. ಎಲ್ಲ ವರ್ಗದ ಜನದ ದೇವಸ್ಥಾನಗಳಿಗೆ, ಮಠಗಳಿಗೆ ಸಾಕಷ್ಟು ದಾನ ಮಾಡಿದ್ದಾರೆ. ಶಿವಶಂಕರ ತಮ್ಮ ದುಡಿದರಲ್ಲಿ ಒಂದಿಷ್ಟು ಭಾಗನ ಇದಕ್ಕೋಸ್ಕರ, ಬಡ ಮಕ್ಕಳಿಗೋಸ್ಕರ, ಬಡವರಿಗೋಸ್ಕರ ಭಾಳ ದೊಡ್ಡ ಮಟ್ಟದಲ್ಲಿ ಅವರು ಸಹಾಯ ಮಾಡ್ತಾ ಬಂದಿದ್ದಾರೆ. ಅನೇಕ ಈಗ ಗೆಸ್ಟ್ ಹೌಸ್ಗಳು ಮಾಡಿದ್ದಾರೆ. ತಿರುಪತಿಗೆ ಹೋಗ್ರಿ, ಆಮೇಲೆ ಶ್ರೀಶೈಲದಾಗಿದೆ, ಯಡಿಯೂರಿನಲ್ಲಿದೆ. ಇತ್ತೀಚೆಗೆ ದೊಡ್ಡದಾಗಿ ಒಂದು ಮೈಸೂರಲ್ಲಿ ಅವ್ರ ಹೆಸರಿಗೆ ಸುತ್ತೂರು ಸ್ವಾಮಿಗಳು, ಇವ್ರದೇ ದುಡ್ಡು, ಸ್ವಾಮಿಗಳದಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಮಾಡಿದ್ದಾರೆ. ಅನೇಕ ಕಡೆ ಮಾಡಿದ್ದಾರೆ. ಮುಂದೆ ಅವ್ರ ತಂದೆ ಹಾದಿನಲ್ಲಿ ಸಮಾಜಕ್ಕೆ ಮುಖ್ಯಗಳಾಗಿ ಅವರ ಹಾದಿನಲ್ಲಿ ನಡೀತಾರೆ. ಅದರಲ್ಲೇನು ಯಾವುದೂ ಆತಿಲ್ಲ. ಮಲ್ಲಿಕಾರ್ಜುನ ಅವರಿಗೆ ಎಲ್ಲ ದೂರದೃಷ್ಟಿ ಇದೆ, ಧೈರ್ಯ, ಪ್ರಯತ್ನ, ದೂರದೃಷ್ಟಿ ಇದನ್ನೆಲ್ಲನೂ ಇಟ್ಕೊಂಡಿದ್ದಾರೆ. ಅವ್ರ ಮಾರ್ಗದಲ್ಲಿ ಅವರು ಖಂಡಿತ ನಡೆದು ಸಕ್ಸಸ್ ಎಲ್ಲ ಮಾಡಿಕೊಂಡು ಜನನೂರಿಗೆ ಆಗಲಿ. ನಿರಂತರವಾಗಿ ನಾವು ಅವರ ಒಟ್ಟಿಗೆ ಪ್ರತಿ ದಿವಸನೂ ಇಲ್ಲಿ ಕಲ್ಲೇಶ್ವರ ಮಿಲ್ಲಿಗೆ ಬಂದು ಇವಷ್ಟು ಅಡ್ಡಾಡಿ ನೋಡಿ ಅಲ್ಲಿ ಕೂತು 1 ಗಂಟೆ ಅದಕ್ಕೋಸ್ಕರ ನೀವು ಬಂದು ಹೋಗೋದು ಪ್ರತಿ ದಿವಸನೂ. ಅವರು ಕೊನೆ ಗಳಿಗೆವರೆಗೂ ಇನ್ನೊಂದು ವಾರ ಏನೋ ಇತ್ತು ನೋಡ್ರಿ ಅವ್ರು ಸಾಯೋದು, ಅಲ್ಲಿವರೆಗೂ ಬದುಕು ಮಾಡಿದ್ದಾರೆ. ಬದುಕಿಗೆ ಎಷ್ಟು ಬೆಲೆ ಕೊಡ್ತಿದ್ರು ಅನ್ನೋದಕ್ಕೆ ಅವರೇ ಸಾಕ್ಷಿ. ಈಗ
ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಎಲ್ಲ ಪ್ರಿಲಿಮಿನರಿ ಡಿಸ್ಕಷನ್ ಆಗಿದೆ. ಹಿಂದೆ ಇದು ಒಂದು ಸಲಹೆ ಕೊಟ್ಟಿಲ್ಲ, ಡಿಸೈಡ್ ಮಾಡಿಲ್ಲ. ಮಾಡ್ತಾರೆ ಒಂದು 2-3 ಆಗ್ಬೇಕಾಗುತ್ತೆ. ಇವತ್ತು ಪಾಸ್ಗಳು ಆಮೇಲೆ ಪ್ರೆಸ್ನವ್ರದ್ದು ಪಾಸಸ್ ಅದನ್ನ ಅಟೆಂಡ್ ಮಾಡಿ ಎಲ್ಲರೂ ಬಂತು. ಎಲ್ಲರೂ ಅಷ್ಟು ಪ್ರಚಾರ ಕಡೆಗೆ ತಮಗೆ ಶಾಮನೂರ್ ಕುಟುಂಬದ ಪರವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳ ಪರವಾಗಿ ಪತ್ರಿಕಾ ಮಿತ್ರರಿಗೆ ಶುಭವನ್ನು ಕೋರ್ತೇನೆ. ಆಮೇಲೆ 26ನೇ ತಾರೀಕು ಇದು ನಿಮ್ಮ ಮನೆಯ ಕಾರ್ಯಕ್ರಮ. 8 ಚುನಾವಣೆಗಳನ್ನು, ಒಂದು ಪಾರ್ಲಿಮೆಂಟ್, 6 ಶಿವಶಂಕರಪುರದ್ದು